ಹಾಯ್ ನಮಸ್ಕಾರ ಗೆಳೆಯರೆ. ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯವಾದ ಪವಿತ್ರ ಗಂಗೆಯು ಶಿವನ ಶರೀರದಿಂದ ಹರಿಯುವ ಬಗ್ಗೆ, ಅಂದರೆ ಶಿವನ ಜಡೆಯಿಂದ ಗಂಗೆಯು ಯಾವ ಕಾರಣಕ್ಕೆ ಧುಮುಕುತ್ತಿದ್ದಾಳೆ ಅಂತ ನೋಡೋಣ. ಹಾಗೂ ಇದರ ಹಿಂದೆ ಇರುವ ಅತ್ಯಂತ ರೋಚಕ ದಂತಕಥೆಯ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಶಿವ ಹಿಂದೂ ಧರ್ಮದ ಅತ್ಯಂತ ಅತೀಂದ್ರಿಯ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದು, ಅವರ ಜಡೆ ಕೂದಲಿನ ಕಾರಣದಿಂದಾಗಿ ಅವರನ್ನು ಜಟಾಧರ ಎಂದು ಕರೆಯುತ್ತಾರೆ. ಶಿವನ ತಲೆಯಿಂದ ಹರಿಯುವ ಗಂಗೆಯ ಕಥೆಯನ್ನು ಇಲ್ಲಿ ನೋಡೋಣ ಬನ್ನಿ. ಸೂರ್ಯಮೇಧ ರಾಜವಂಶದ ಬಲಿಷ್ಠ ರಾಜ ಭಗೀರಥನು ಅಶ್ವಮೇಧ ಯಾಗವನ್ನು ನಡೆಸಲು ನಿರ್ಧರಿಸಿದಾಗ ಅವನು 1 ವರ್ಷ ಅಲೆದಾಡಲು ಕುದುರೆಯನ್ನು ಸಿದ್ಧಪಡಿಸಿದನು. ಆದರೆ ಅಸೂಯೆಯಿಂದ ಇಂದ್ರದೇವರು ಕುದುರೆಯನ್ನು ಕಪಿಲ ಋಷಿಯ ಆಶ್ರಮದಲ್ಲಿ ಮರೆಮಾಡಿದನು. ಕಾಣೆಯಾದ ಕುದುರೆಯನ್ನು ಹುಡುಕಲು ರಾಜನು ತನ್ನ ಮಕ್ಕಳನ್ನು ಕಳುಹಿಸಿದಾಗ ಅವರು ಕುದುರೆಯನ್ನು ಕಪಿಲ ಋಷಿಯ ಆಶ್ರಮದಲ್ಲಿ ಕಂಡುಕೊಂಡರು ಮತ್ತು ಬ್ರಾಹ್ಮಣನನ್ನು ಧ್ಯಾನದಲ್ಲಿ ಆಳವಾಗಿದ್ದಾಗ ಅವಮಾನಿಸಿದರು. ಅವರ ದಾಳಿಯಿಂದ ಕೋಪಗೊಂಡ ಋಷಿ ರಾಜನ ಎಲ್ಲ 60,000 ಪುತ್ರರನ್ನು ಸುಟ್ಟು ಹಾಕಿದರು. ನಂತರ ರಾಜನು ತನ್ನ ಮೊಮ್ಮಗನನ್ನು ಋಷಿಯ ಬಳಿಗೆ ಕಳುಹಿಸಿದನು. ತನ್ನ ಮೃತ ಪುತ್ರರ ಆತ್ಮಗಳಿಗೆ ಮುಕ್ತಿ ನೀಡುವ ಮಾರ್ಗವನ್ನು ಕೇಳಿದನು. ಸ್ವರ್ಗೀಯ ನದಿ ಗಂಗಾದಿಂದ ಬರುವ ಪವಿತ್ರ ನೀರು ಮಾತ್ರ ಅವರ ಆತ್ಮಗಳನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಎಂದು ಋಷಿ ಹೇಳಿದರು. ಆದರೆ ದುರಾದೃಷ್ಟವಶಾತ್ ದೈವಿಕ ನದಿ ಸ್ವರ್ಗದಲ್ಲಿ ಮಾತ್ರ ಹರಿಯಿತು, ಏಕೆಂದರೆ ಭೂಮಿಯು ಅದರ ನದಿಗಳ ಪವಿತ್ರ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಸಾಕಷ್ಟು ಸಜ್ಜುಗೊಂಡಿರಲಿಲ್ಲ. ಗಂಗೆಯ ಅಗಾಧ ಶಕ್ತಿಯು ಇಡೀ ಗ್ರಹವನ್ನೇ ಮುಳುಗಿಸಬಹುದಿತ್ತು. ಆದ್ದರಿಂದ ಅಂಶುಮಾನ್ ಸ್ವರ್ಗೀಯ ನದಿಯನ್ನು ಭೂಮಿಯ ಮೇಲೆ ಹರಿಯಲು ಅನುಮತಿಸುವಂತೆ ಬ್ರಹ್ಮನನ್ನು ಪ್ರಾರ್ಥಿಸಿದನು. ಆದಾಗ್ಯೂ ನದಿಯನ್ನು ಭೂಮಿಯ ಮೇಲೆ ಇಳಿಯಲು ಬಿಟ್ಟರೆ ಅದು ಪ್ರಕೃತಿ ಮತ್ತು ಮನುಷ್ಯರಿಗೆ ಅಪಾರ ಹಾನಿ ಮತ್ತು ವಿನಾಶವನ್ನು ಉಂಟು ಮಾಡಬಹುದು. ಆದ್ದರಿಂದ ಶಿವನು ರಕ್ಷಕನಾಗಿ ಬಂದನು. ಪವಿತ್ರ ಗಂಗೆಯ ಹರಿವನ್ನು ತನ್ನ ತಲೆಯ ಮೇಲೆ ತೆಗೆದುಕೊಂಡು ಗ್ರಹವನ್ನು ವಿನಾಶದಿಂದ ರಕ್ಷಿಸಿದನು. ಇದು ನದಿಯು ಭವ್ಯವಾದ ಹಿಮಾಲಯದ ಮೂಲಕ ನಿಧಾನವಾಗಿ ಹರಿಯಲು ಅವಕಾಶ ಮಾಡಿಕೊಟ್ಟಿತು. ಇದು ಶಿವನ ಆಕರ್ಷಕ ಕಥೆ. ಗಂಗೆಯನ್ನು ತನ್ನ ಜಡೆಯ ಕೋಟೆಗಳಲ್ಲಿ ಸೆರೆ ಹಿಡಿದು ಅದನ್ನು ನಿಧಾನವಾಗಿ ಹರಿಯಲು ಅವಕಾಶ ಮಾಡಿಕೊಟ್ಟು ಅದರ ಮಾರ್ಗವನ್ನು ನಿಯಂತ್ರಿಸಿ ಜಗತ್ತನ್ನು ಉಳಿಸಿದನು. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಧನ್ಯವಾದಗಳು.